ಈ ಬೆನ್ನಲ್ಲೇ ಜಗದೀಶ್ ಶೆಟ್ಟರ್ ಅವರ ನಡೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಿಕಾಸ್ ನಿನ್ನೆ ರಿಲೀಸ್ ಆದಂತಹ ಮೊದಲ ಪಟ್ಟಿಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಹೆಸರು ಇರಲಿಲ್ಲ. ಟಿಕೆಟ್ ಕೈತಪ್ಪಿದ್ದಕ್ಕೆ ಜಗದೀಶ್ ಶೆಟ್ಟರ್ ಕೂಡ ಈ ಕಡೆ ಮುನಿಸಿಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಇದೆ. ಸಹೋದರನೊಂದಿಗೆ ಬೆಂಗಳೂರಿನತ್ತ ಜಗದೀಶ್ ಶೆಟ್ಟರ್ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಪಕ್ಷದ ಪ್ರಮುಖ ನಾಯಕರನ್ನ ಇಲ್ಲಿ ಭೇಟಿ ಆಗ್ತಾರೆ. ಹಾಗಾಗಿ ಮುಂದಿನ ನಿರ್ಧಾರ ಏನು? ಲಾಸ್ಟ್ ಟೈಮ್ ಅಂತೂ ಬಿಜೆಪಿಯ ಗೂಡನ್ನ ಬಿಟ್ಟು ಕಾಂಗ್ರೆಸ್ ಸೇರಿದ್ರು. ಇದೇ ಟಿಕೆಟ್ ವಿಚಾರದಲ್ಲಾದಂತಹ ಮುನಿಸು. ಈಗ ಒಂದು ಭರವಸೆ ಸಿಕ್ಕಿತ್ತು ಜಗದೀಶ್ ಶೆಟ್ಟರ್ಗೆ ಪಕ್ಷಕ್ಕೆ ಕರ್ಕೊಂಡು ಬರಬೇಕಾದ್ರೆ ಅನ್ನೋ ಮಾತಿತ್ತು. ಆದ್ರೆ ಫಸ್ಟ್ ಲಿಸ್ಟ್ ನಲ್ಲಿ ಆ ಮಾತಿನ ಪ್ರಕಾರ ನಡ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಜಗದೀಶ್ ಶೆಟ್ಟರ್ ಸಹಜವಾಗಿ ಮುನಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದ ಪ್ರಮುಖರನ್ನ ಭೇಟಿಯಾಗುವ ಮೂಲಕ ಕೊನೆ ಹಂತದ ಪ್ರಯತ್ನ ಮಾಡ್ತಿದ್ದಾರೆ. ಕೈಕೊಂತಾರೆ ಅದ್ರ ಪ್ರಕಾರ ನಡ್ಕೊಂತಿದ್ದು ಮೊದಲಿಂದ ಹಿಡ್ಕೊಂಡು ಬಂದಿದ್ದೀನಿ. ಅವ್ರು ಕಾಂಟೆಸ್ಟ್ ಮಾಡ್ಬೇಕು, ಕಾಂಟೆಸ್ಟು ಬೇಡ ಅಂತ ಮೊದಲಿಂದ ಹಿಡ್ಕೊಂಡು ಬಂದಿದ್ದೀನಿ. ಈಗ ಅದಕ್ಕೆ ಇನ್ನು ಇಲ್ಲಿದು ಹಾವೇರಿ ಮತ್ತು ಧಾರವಾಡದ್ದು ಡಿಸ್ಕಷನ್ ಆಗಿತ್ತು. ನಾ ಅಲ್ಲಿ ಆಸಕ್ತಿ ಇದೇನೆ ಅಂತ ಹೇಳಿದ್ದೆ. ನಾನು ಅದು ಬೇರೆ ಬೇರೆ ಕಾಣಿಸುವಾಗ ಅದು ಅವರು ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಈಗಾಗಲೇ. ಅದಕ್ಕೆ ಒಂದ್ಸಲ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಅದ್ರ ಬಗ್ಗೆ ನಾನು ಕ್ವಶನ್ ಮಾಡೋಕ್ಕೆ ಹೋಗಿಲ್ಲ. ಈ ಬೆಳಗಾವಿ ಬಗ್ಗೆನೂ ಚರ್ಚೆ ನಡೀತಾ ಇದೆ. ವರಿಷ್ಠರು ಬೆಳಗಾವಿ ಪಾರ್ಲಿಮೆಂಟ್ ಕ್ಷೇತ್ರದ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಕೂಡ ಮತ್ತು ನಾನು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಇವತ್ತು ಸಾಯಂಕಾಲ ಬರ್ತೀನಿ. ಬೆಳಗಾವಿಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತ ನಿಮಗೂ ಗೊತ್ತೈತಿ? ಅಲ್ಲಿ ಯಾರು ಸರಿ ಇಲ್ಲ ಅಂತ ಯಾರು ಹೇಳಿದ್ರು? ಅಲ್ಲ, ಈಗ ಅಲ್ಲಿಂದ ಜನ ಸ್ಥಳೀಯ ಬಿಜೆಪಿ ನಾಯಕರು ಗೋ ಬ್ಯಾಕ್ ಕೆಲವೊಂದು ವ್ಯಕ್ತಿಗಳು ಇಡೀ ಒಂದು ವ್ಯವಸ್ಥೆ ಅಲ್ಲ, ಕೆಲವೊಂದು ವ್ಯಕ್ತಿಗಳು ಆ ರೀತಿ ಪ್ರಕಟ ಮಾಡಿದ್ದಾರೆ. ಈಗ ಇದ್ರಾಗ ನೀವು ನೋಡಿದ್ರಲ್ಲ, ಎಲ್ಲಿ ತುಮಕೂರದಾಗ ಸೋಮಣ್ಣವ್ರಿಗೆ ಅಲ್ಲಿನೂ ಗೋಮಾಯಕ ಅಂತ ಮಾಡಿದ್ರು, ಎಲ್ಲಿ ಫೀಲ್ಡಿಂಗ್ ಇಳಿದು ಮಾಡಿದ್ರು. ಜಗದೀಶ್ ಶೆಟ್ಟರ್ ಅವರ ಮಾತನ್ನು ಗಮನಿಸ್ತಾ ಇದ್ರಿ. ಒಂದ್ ಕಡೆಗೆ ಸಹೋದರನ ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಪ್ರಮುಖರನ್ನ ಭೇಟಿ ಆಗ್ತಾರೆ. ಓಕೆ, ಇನ್ನೊಂದ್ ಕಡೆಗೆ